ಹೊರಗಡೆ ಬಿಸಿಲು ಸಿಕ್ಕಾಪಟ್ಟೆ ಇದೆ. ಪದೇ ಪದೇ ಕೋಲ್ಡ್ ಡ್ರಿಂಕ್ಸ್ನ ಕುಡಿಬೇಕು, ಐಸ್ ಕ್ರೀಮ್ನ ತಿನ್ನಬೇಕು ಅನಿಸ್ತಾ ಇರುತ್ತೆ. ಸೊ ಆ ರೀತಿ ಅನ್ಹೆಲ್ದಿ ಐಸ್ ಕ್ರೀಮ್ ಕೋಲ್ಡ್ ಡ್ರಿಂಕ್ಸ್ ಎಲ್ಲ ತಗೊಳ್ಳೋ ಬದಲು ಮನೇಲೇ ಹೆಲ್ದಿಯಾಗಿ ಮ್ಯಾಂಗೋ ಸಾಗೋನ ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ 1 ಬೌಲ್ನಷ್ಟು ಸಾಬುದಾನ ಅಥವಾ ಸಬ್ಬಕ್ಕಿನ ತಗೊಂಡಿದ್ದೀನಿ. ಇದನ್ನ ಒಂದ್ಸಾರಿ ವಾಶ್ ಮಾಡ್ಕೊಂಡ್ಬಿಟ್ಟು ನೆನೆಯಕ್ಕೆ ಇಟ್ಬಿಡ್ತೀನಿ. ಸಾಬುದಾನ ನಮ್ಮ ಬಾಡಿಗೆ ಒಂದು ನ್ಯಾಚುರಲ್ ಕೂಲಿಂಗ್ ಎಫೆಕ್ಟ್ನ ಕೊಡುತ್ತೆ. ಹಾಗಾಗಿ ನಾವು ಇದನ್ನ ಬೇಸಿಗೆಯಲ್ಲಿ ಸೇವಿಸಲೇಬೇಕು. ಸೊ ನಾನು ತೊಳೆದಿರುವಂಥ ಸಾಬುದಾನಾಗೆ 1 ಕಪ್ನ ನೀರನ್ನು ಹಾಕಿ ಒಂದು 3 ರಿಂದ 4 ಗಂಟೆ ನೆನೆಯಕ್ಕೆ ಇಟ್ಟಿದ್ದೆ. ನೋಡಿ ಸಾಬುದಾನ ಎಲ್ಲ ಚೆನ್ನಾಗಿ ನೆಂದಿದೆ. ಇವಾಗ ಇದನ್ನ ನಾನು ಬಿಸಿನೀರಿಗೆ ಹಾಕಿ ಕುದಿಸ್ಕೊಂಡ್ಬಿಡ್ತೀನಿ. ಸಾಬುದಾನನ ನಾವು ಈ ರೀತಿ ನೆನೆಯಕ್ಕೆ ಇಡೋದ್ರಿಂದ ಬೇಗ ಬೇಯುತ್ತೆ. ಹಾಗೆ ಸ್ವಲ್ಪ ಫ್ಲಫಿಯಾಗಿ ಚೆನ್ನಾಗಿ ಟ್ರಾನ್ಸ್ಪರೆಂಟ್ ಆಗಿ ಕುದ್ದು ಬರುತ್ತೆ. ಹಾಗಾಗಿ ಒಂದು 3 ರಿಂದ 4 ಗಂಟೆ ನೆನೆಯಕ್ಕೆ ಇಡಲೇಬೇಕು. ಸೊ ನೋಡಿ ಸಾಬುದಾನ ಎಲ್ಲ ಕುದ್ದು ಚೆನ್ನಾಗಿ ಟ್ರಾನ್ಸ್ಪರೆಂಟ್ ಆಗಿ ಬಂದಿದೆ. ಇದನ್ನ ಒಂದು ಸಾನ್ಗೆ ಹಾಕಿ ಸ್ಟ್ರೈನ್ ಮಾಡ್ಕೊಂಡ್ಬಿಡ್ತೀನಿ. ಸಾಬುದಾನ ತುಂಬ ಸ್ಟಿಕ್ಕಿ ಆಗಿ ಜೆಲಿ ಥರ ಇರೋದ್ರಿಂದ ಬೇಗ ಈ ರೀತಿ ಅಂಟ್ಕೊಂಡ್ಬಿಡುತ್ತೆ. ಹಾಗಾಗಿ ಈ ರೀತಿ ತಣ್ಣೀರಿಂದ ಒಂದ್ಸಾರಿ ತೊಳ್ಕೊಂಡು ಬಿಡೋದ್ರಿಂದ ಅದೆಲ್ಲ ಬಿಡಿ ಬಿಡಿಯಾಗಿ ಚೆನ್ನಾಗಿ ಡೆಸರ್ಟಲ್ಲಿ ಇವನ್ ಆಗಿ ಸ್ಪ್ರೆಡ್ ಆಗಿಬಿಡುತ್ತೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಟ್ರಾನ್ಸ್ಪರೆಂಟ್ ಆಗಿ ಬಂದಿದೆ ಜೆಲ್ಲಿ ಥರ. ಹಾಗೆ ಒಮೆಗಾ 3 ಫೈಬರ್ ಹಾಗೆ ಪ್ರೋಟೀನ್ ರಿಚ್ ಇರುವಂತಹ ಒಂದು ನ್ಯಾಚುರಲ್ ಕೂಲಿಂಗ್ ಎಫೆಕ್ಟ್ನ ಕೊಡುವಂಥ ಸಬ್ಜಾ ಸೀಡ್ಸ್ನ 1 ಟೀ ಸ್ಪೂನ್ ಅಷ್ಟು 1 ಬೌಲ್ ನೀರಲ್ಲಿ ಹಾಕಿ ನೆನೆಯಕ್ಕೆ ಇಡ್ತೀನಿ. ಒಂದು 20 ನಿಮಿಷ ನೆನೆಯಕ್ಕೆ ಇಟ್ಟರೆ ಸಾಕು. ನೆಕ್ಸ್ಟ್ ಬಂದ್ಬಿಟ್ಟು ಮ್ಯಾಂಗೋ ಪ್ಯೂರಿ. 1 ಕಪ್ನಷ್ಟು ಮ್ಯಾಂಗೋ, 1 ಕಪ್ನಷ್ಟು ಹಾಲನ್ನು ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಶುಗರ್ ಇಷ್ಟ ಇದ್ರೆ ನೀವು ಸಕ್ಕರೆನ ಕೂಡ ಹಾಕಿ ಗ್ರೈಂಡ್ ಮಾಡ್ಕೋಬಹುದು. ಶುಗರ್ ಫ್ರೀ ಮಾಡ್ತಾ ಇರೋದ್ರಿಂದ ಸಕ್ಕರೆನ ಹಾಕೊಳ್ತಾ ಇಲ್ಲ. ಮ್ಯಾಂಗೋ ಪ್ಯೂರಿ ಕೂಡ ರೆಡಿ ಆಗಿದೆ, ಥಿಕ್ ಆ್ಯಂಡ್ ಕ್ರೀಮಿ ಆಗಿದೆ. ಜೊತೆಗೆ ಸಬ್ಜಾ ಸೀಡ್ಸ್ನ ನೆನೆಯಕ್ಕೆ ಇಟ್ಟಿದ್ದೀನಿ. ಹಾಗೆ ಸಾಬುದಾನ ಕೂಡ ಪ್ರಿಪೇರ್ ಮಾಡಿ ಆಲ್ರೆಡಿ ಇಟ್ಕೊಂಡಿದ್ವಿ. ಇನ್ನೇನು ಮಿಕ್ಸಿಂಗ್ ಅಷ್ಟೇ. ನಾನಿಲ್ಲಿ ಒಂದು ದೊಡ್ಡ ಬೌಲ್ಗೆ ಒಂದು ಎಳ್ನೀರನ್ನು ಹಾಕೊಳ್ತಾ ಇದ್ದೀನಿ. ಹಾಗೆ ಎಳ್ನೀರು ಒಳಗಡೆ ತಿಳಿಯಾದ ಕೊಬ್ಬರಿ ಇರುತ್ತಲ್ಲ, ತುಂಬ ಟೇಸ್ಟಿಯಾಗಿದೆ. ಅದನ್ನು ಕೂಡ ತೆಗೆದಿಟ್ಟಿದ್ದೀನಿ. 1 ಬೌಲ್ನಷ್ಟು ಬಂದಿದೆ, ಚಿಕ್ಕ ಬೌಲು. ಇವಾಗ ಎಳ್ನೀರು ಇರೋವಂಥ ಬೌಲ್ಗೆ ಸಬ್ಜಾ ಸೀಡ್ಸ್ನ ಹಾಕೊಂಡ್ಬಿಡ್ತೀನಿ, ನೆನೆ ಇಟ್ಟಿರೋವಂಥದ್ದು. ಅದಕ್ಕೆ ಸಾಬುದಾನನ ಹಾಕೊಂಡ್ಬಿಡ್ತೀನಿ. 2 ಜೆಲ್ಲಿಯಾಗಿ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸಬ್ಜಾ ಸೀಡ್ಸ್ ಮತ್ತು ಸಾಬುದಾನ. ಇವಾಗ ರೆಡಿ ಮಾಡಿ ಇಟ್ಕೊಂಡಿರೋವಂಥ ಮ್ಯಾಂಗೋ ಪ್ಯೂರಿನ ಹಾಕೊಂಡ್ಬಿಡ್ತೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಎಲ್ಲನೂ. ನೋಡಿ ಈ ಥರ ಒಳ್ಳೆ ನ್ಯಾಚುರಲ್ ಕೂಲಿಂಗ್ ಎಫೆಕ್ಟ್ ಇರುವಂಥ ಡೆಸರ್ಟ್ನ ನಾವು ಈ ಬೇಸಿಗೆಯಲ್ಲಿ ಟ್ರೈ ಮಾಡಲೇಬೇಕು. ಹಾಗೆ ಇದು ತಿಳಿಯಾದ ಕೊಬ್ಬರಿನ ಹಾಕೊಂಡ್ಬಿಡ್ತೀನಿ. ಶುಗರ್ ಆ್ಯಡ್ ಮಾಡದೇ ಇರೋದ್ರಿಂದ ನಾನು ಹನಿನ ಯೂಸ್ ಮಾಡ್ತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಅಷ್ಟು ಸಾಕಾಗುತ್ತೆ. ಆ್ಯಂಡ್ ಮ್ಯಾಂಗೋ ಸಾಗೋ ಈಸ್ ರೆಡಿ. ಸರ್ವ್ ಮಾಡ್ಕೊಂಡ್ಬಿಡೋಣ. ನಾನು ಮಾಡೋ ರೆಸಿಪೀಸ್ ನಿಮ್ಗೆ ಇಷ್ಟ ಆದರೆ ಮರೀದೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡ್ತಾ ಇರಿ. ಮೇಲೆ ಸ್ವಲ್ಪ ಗಾರ್ನಿಶಿಂಗ್ಗೆ ಮಾವಿನ ಹಣ್ಣಿನ ಕ್ಯೂಬ್ಸ್ನ ಹಾಕೊಂಡ್ಬಿಡೋಣ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ, ಅಷ್ಟೇ ಟೇಸ್ಟಿಯಾಗಿ ಕೂಡ ಇದೆ. ಮರೀದೆ ನೀವು ಈ ಬೇಸಿಗೆಗೆ ಇದನ್ನು ಟ್ರೈ ಮಾಡಲೇಬೇಕು. ಒಂದು ಸೂಪರ್ ನ್ಯಾಚುರಲ್ ಕೂಲಿಂಗ್ ಎಫೆಕ್ಟ್ ಕೊಡುವಂತಹ ಮ್ಯಾಂಗೋ ಸಾಗೋ ಈಸ್ ರೆಡಿ ಟು ಈಟ್. ಥ್ಯಾಂಕ್ ಯು.